ಮಾನವ ಹಕ್ಕು ಆಯೋಗದ ಅಂಕಿಅಂಶಗಳು, ಕೇಂದ್ರ ಬೇರೆ ಬೇರೆ ಇಲಾಖೆಗಳ ಸಂಬಂಧಪಟ್ಟಂತ ಅಂಕಿಅಂಶಗಳ ಸಮೇತ ಇದರಲ್ಲಿ ವಿವರಿಸಲಾಗಿದೆ. ನನ್ನ ಗುಜರಾತ್ನಲ್ಲಿ ಗುಜರಾತ್ನ ಅಲ್ಪಸಂಖ್ಯಾತರ ಮುಸ್ಲಿಮರು ಕ್ರೈಸ್ತರು ಬಿಟ್ಟಾಕ್ರಿ, ಗುಜರಾತ್ನಲ್ಲಿ ಬಡ ಹಿಂದೂಗಳಿಗೆ ಏನ್ ಮಾಡಿದೀವಿ? ಗುಜರಾತ್ನಲ್ಲಿ 26ರಲ್ಲಿ ಮರ ಹರುವ ಪದ್ಧತಿ ದೇಶದ ಬೇರೆ ರಾಜ್ಯಗಳಲ್ಲಿ ನಿಷೇಧ ಆಗಿದ್ರೆ ಗುಜರಾತ್ನಲ್ಲಿ ಮಾತ್ರ ಯಾಕಿದೆ? ಒಂದು ಉದಾಹರಣೆ ಕೊಡ್ತೀನಿ. ಈ ಮರ ಹರುವ ಪದ್ಧತಿ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದಾಗ ಗುಜರಾತ್ನಲ್ಲಿ ಮಹಿಳೆಯರು ಭಯಂಕರ ಅಪೌಷ್ಟಿಕತೆಯನ್ನು ಬಳಸುತ್ತಿದ್ದಾರೆ, ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದ್ರೆ ಗುಜರಾತ್ನ ಮಹಿಳೆಯರಿಗೆ ಸೌಂದರ್ಯ ಪ್ರಜ್ಞೆ ಹೆಚ್ಚು, ಅವರು ಊಟ ಕಡಿಮೆ ಮಾಡ್ತಾರೆ, ಆ ಕಾರಣಕ್ಕೆ ಅವರು ಬಹಳ 125 ರೂಪಾಯಿ ಇದರಲ್ಲಿ ಇದು ಎಲ್ಲ ಅಂಕಿಅಂಶಗಳು ಸಮೇತ ಇದೆ. ಅತ್ಯಂತ ಕನಿಷ್ಠ ಕೂಲಿ ಕೊಡುವ ರಾಜ್ಯಗಳಲ್ಲಿ ಗುಜರಾತ್ 17ನೇ ಸ್ಥಾನ. ಸಾಕ್ಷರತೆಯಲ್ಲಿ ಗುಜರಾತ್ ದೊಡ್ಡ ಪ್ರಯತ್ನ ಇದೆ. ಜರ್ಮನಿಯಲ್ಲೂ ಕೂಡ ಇದೇ ರೀತಿ ಮಾಡ್ತಾ ಇತ್ತು. ದೊಡ್ಡ ದೊಡ್ಡ ಭಾಷಣಗಳು, ಒಂದೇ ದೇಶ ಒಂದೇ ಭಾಷೆ ಒಬ್ಬನೇ ವ್ಯಕ್ತಿ, ಆಗ ಮೈದಾನದಲ್ಲಿ ದೊಡ್ಡ ಜನವನ್ನು ಸೇರಿಸಿ ಮಾಡುವಂತ ಒಂದು ದೊಡ್ಡ ಹುನ್ನಾರ. ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಮೊನ್ನೆ ಆಮ್ ಆದ್ಮಿ ಪಾರ್ಟಿ ಒಬ್ಬ ಶಾಸಕನಿಗೆ 4 ಕೋಟಿ ಲಂಚ ಕೊಟ್ಟಿದ್ದಾನೆ. ತನ್ನ ಇದು ಯಾರ್ಯಾರು ಒಪ್ಪೋದಿಲ್ವ ಭಾರತ ದೇಶದಲ್ಲಿ ಅವರೆಲ್ಲರೂ ಕೂಡ ಒಂದು ರೀತಿ ನಾಪತ್ತೆ ಮಾಡುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದಾರೆ. ಹೇಳಕ್ ಬರೋದಿಲ್ಲ ಬಿಡಿ. ಕಾಂಗ್ರೆಸ್ ಅವರು ಯಾವ ರೀತಿ ಆಗಿದ್ದಾರೆ ಅಂದ್ರೆ, ಅಂಬರೀಷ್ ಅಂತ ಅಂಬರೀಷು ನಮಗೆ ನರೇಂದ್ರ ಮೋದಿ, ನಮ್ಮ ಸಿದ್ದರಾಮಯ್ಯ ನರೇಂದ್ರ ಮೋದಿ ತರ ಅಂತ ಹೇಳ್ತಾರೆ. ಬಿಟ್ಕೊಂಡಿದ್ದಾನೆ ಆಪೋ ವರ್ಲ್ಡ್ ವೈಡ್ ಅಂತ ಹೇಳಿ. ಪ್ರತಿ ತಿಂಗಳು $25 ಲಕ್ಷ ಆ ಹ್ಯೂಮನ್ ಮಾನವ ಮುಖವಾಗಿ ತೋರಿಸುವ ಕೆಲಸವನ್ನ ಆ ಕಂಪನಿ ಮಾಡ್ತಾ ಇದೆ. ಆ ಕಾರಣಕ್ಕೆ ಎಲ್ಲಾ ಟಿವಿಗಳಲ್ಲೂ ಪ್ರತಿಯೊಂದು ಹೆಚ್ಚಿನ ಟಿವಿಗಳಲ್ಲಿ ಅವ್ರ ಬಗ್ಗೆ ಹೊಗಳಿಕೆ ಮಾತುಗಳೇ ಮಾತುಗಳಿತಾ ಇದೆ. ಆದ್ರೆ ನಿಮಗೆ ಅದೃಷ್ಟವಶ ಈ 1 ತಿಂಗಳ ರುಮಾರಿ ಕಡಿಮೆ ಆಗಿದೆ. ಆಮ್ ಆದ್ಮಿ ಬಂದು ಕೇಜ್ರಿವಾಲ್ ಬಂದು 1 ತಿಂಗಳಲ್ಲಿ 50 ಆಗಿದೆ. ಡೆಲ್ಲಿಯಲ್ಲಿ, ಗುಜರಾತ್ ಈ ದನಕ್ಕೆ ಮಾತ್ರೆ ಕೊಡಿಸ್ಲಿಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿರ್ತಾನೆ. ಡಾಕ್ಟರ್ ಹೇಳ್ತಾರೆ ಅದನ್ನ ಇದ್ರೊಳಗಡೆ ಗೊಟ್ಟ ಅಂತ ಹೇಳ್ತಾರಲ್ಲ, ಅದು ಒಂದು ಪೈಪ್ ಬಿದಿರಿಂದ ಇದು ನಳಿಗೆನಲ್ಲಿ ಇಟ್ಟುಬಿಟ್ಟು ಅದನ್ನ ಊದಬೇಕು ಅಂತೆಲ್ಲ ಹೇಳಿ ಕಳಿಸ್ಕೊಟ್ಟಿರ್ತಾರೆ. ಇವನು ಏನ್ ಮಾಡ್ತಾನೆ, ಅದನ್ನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡೋಗಿ ಸ್ವಲ್ಪ ಹೊತ್ತಿಗೆ ವಾಪಸ್ ಓಡ್ ಬರ್ತಾನೆ. ಯಾಕೆ ಏನಾಯ್ತು ಅಂತಂದ್ರೆ, ಮಾತ್ರೆ ಹಾಕ್ಲಿಲ್ವಾ, ಮಾತ್ರೆ ತಗೊಳ್ಳಿಲ್ವಾ ಅಂತ ತಗೊಂಡೋದೆ, ಗೊಟ್ಟ ತಗೊಳ್ಳಿಲ್ವಾ ಅದನ್ನು ತಗೊಂಡೆ, ಅದ್ರ ಬಾಯಿಗಿಡ್ಲಿಲ್ವಾ ಅದನ್ನು ಮಾಡಿದೆ, ಮತ್ತೆ ಏನಾಗ್ಲಿಲ್ಲ ಅಂತಂದ್ರೆ ಅವನು ಅದರ ಬಾಯಿನಲ್ಲಿ ಇಟ್ಟು ಊದುವ ಮುಂಚೆ ಅದು ಊದ್ಬಿಡ್ತಂತೆ. ಅದು ಸಾಮಾನ್ಯವಾಗಿ ಆಗ್ತದೆ. ನಾವು ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಗಟ್ಟಿ ಧ್ವನಿ ಇರೋರು ಜೋರಾಗಿ ಹೇಳ್ಬಿಟ್ರೆ ನಮ್ಮ ಮಾತು ಅಲ್ಲೇನೆ ಹುದುಗೋಗ್ತದೆ. ಗೊಟ್ಟದಲ್ಲಿ ಇಟ್ಬಿಟ್ಟು ಊದಕ್ಕೆ ಹೋದ್ರೆ ಅದೇ ಊದ್ಬಿಡ್ತು ಅಂತಂದ್ರೆ ಆ ಮಾತ್ರೆ ನಮ್ಗಾಗೋದು. ಇದು ಆಗ್ತಾ ಇರೋದು. ಈಗ ನಾವು ಸ್ವಲ್ಪ ಊದುವ ಕೆಲಸವನ್ನ ಹೆಚ್ಚು ಮಾಡಬೇಕು. ಈಗಾಗಲೇ ಅಶೋಕ್ ಮಾಡಿದ್ರಲ್ಲ, ಸಾಮಾನ್ಯವಾಗಿ ನಾವು ಸ್ವಲ್ಪ ಸಿಮುನ್ ತರ ನಾವು ಊದೋ ಮುಂಚೆನೆ ಅವ್ರು ಊದ್ಬಿಡ್ತಾ ಇದ್ರು. ಈ ಸಲ ನಾವು ಸ್ವಲ್ಪ ರಾಜಕೀಯದ ವಿಷಯದಲ್ಲಿ ಇದೆಲ್ಲ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯದೆಲ್ಲ ಎಲ್ಲವನ್ನ ಕೂಡ ಅವರು ಬಹಳ ಸವಿಸ್ತಾರವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ಆ ರಾಜಕೀಯದ್ದು ನರೇಂದ್ರ ಮೋದಿ ಅನ್ನುವ ವ್ಯಕ್ತಿನೇ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಪರಿಕಲ್ಪನೆ, ಹುಟ್ಟು ಹಾಕಿರುವಂತಹ ಪರಿಕಲ್ಪನೆ. ಈ ಸಂಘ ಪರಿವಾರ ಅದೊಂದು ಸಂಘವೇ ಅಲ್ಲ, ಅದೊಂದು ಮನೋಧರ್ಮ. ಈ ಎರಡನ್ನೂ ಕೂಡ ಎಲ್ಲರಿಗೂ ಹಂಚಿಸ್ತಾ ಹೋಗೋದು ಇದು ಒಂದು ಅವರ ಒಂದು ಹುನ್ನಾರ. ಅದಕ್ಕೆ ಯಾರು ಬೇಕಾದರೂ ಕೂಡ ಬಲಿಯಾಗ್ಬೋದು. ಹಿಂದೂಗಳೇ ಅಂತ ಇಲ್ಲ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಲ್ಮಾನ್ ಖಾನು. ಮೊಟ್ಟ ಮೊದಲನೇದಾಗಿ ಈ ವೈದಿಕ ಬ್ರಾಹ್ಮಣ ಪುರೋಹಿತಶಾಹಿಯ ವರ್ಗದ ಏನಿತ್ತೋ ಆಗಿನ ಪರಿಕಲ್ಪನೆ ಅದು ಇಲ್ಲಿ ಪ್ರಬಲವಾಗಿ ಸಾವಿರಾರು ವರ್ಷಗಳಿಂದ ಕಲ್ತ್ಕೊಂಡ್ ಬಂದಿರೋ ಪಾಠ, ಮತ್ತೆ ಅದನ್ನೇ ಅವರು ಮುಂದುವರಿಸ್ತಾ ಇರೋದು. ಆದ್ರೆ ಈಗ ಮುಂದುವರಿಸ್ತಾ ಇರೋದು ಬೇರೆ ಬೇರೆ ರೀತಿಗಳಲ್ಲಿ. ನರೇಂದ್ರ ಮೋದಿಯ ಸ್ವತಃ ವೈದಿಕ ಬ್ರಾಹ್ಮಣನೋ ಏನೋ ಅಲ್ಲ, ಆತ ಒಬ್ಬ ಗಾಣಿಗರ ಕಮ್ಯುನಿಟಿ ಅವನು. ಅಡ್ವಾಣಿ ಕೂಡ ಕ್ಷೌರಿಕ ವೃತ್ತಿಯವರು, ಸವಿತಾ ಸಮಾಜದವರು ಅವರು.
ಅವರೆಲ್ಲರೂ ಹೇಗೆ ಇದ್ರೊಳಗಡೆ ತೆಕ್ಕೆ ಒಳಗಡೆ ಬಿದ್ದರು, ಅದೇ ರೀತಿಯಲ್ಲಿ ಇವತ್ತು ಆಗ್ತಾ ಇರೋದು. ಬ್ರಾಹ್ಮಣರ ಭಯವಲ್ಲ ನಮಗೆ, ಈ ಹಿಂದುತ್ವದ ವಾದದಲ್ಲಿ ಸಿಕ್ಕಾಕೊಂಡು ಈ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಹೊರಟಿರುವಂಥವರ ಬ್ರಾಹ್ಮಣರ ಭಯಕ್ಕಿಂತ ಹೆಚ್ಚು ಆಗ್ತಾ ಇರೋದು ನವಬ್ರಾಹ್ಮಣರು, ದಲಿತರು, ಶೂದ್ರರು ಇತ್ಯಾದಿಗಳು ಎಲ್ಲರೂ ಸೇರಿಕೊಂಡು ಅವರ ತೆಕ್ಕೆ ಒಳಗಡೆ ಸಿಕ್ಕಿ ಅವರ ಮೆಸ್ಮರೈಸ್ ಅವರ ಸಂಮೋಹನಕ್ಕೆ ಸಿಕ್ಕಿ ಆಗ್ತಾ ಇರೋಂಥದ್ದು. ಇವರು ಅನೀಸ್ ಪಾಷಾ ಅವರು ಮಾತಾಡಬೇಕಾದ್ರೆ ಮಾತಿನ ಕೊನೆಯಲ್ಲಿ ಹೇಳಿದ್ರು ಜೈ ಹಿಂದ್, ಜೈ ಕರ್ನಾಟಕ ಅಂತ. ಇಲ್ಲಿ ಏನು ಜೈ ಹಿಂದ್ ಅಂದಿದ್ದವರು? ಹಿಂದೂ ಧರ್ಮವೇ? ಹಿಂದೂ ಧರ್ಮವೇ ಅಲ್ಲ. ಅದೊಂದು ಖಂಡಿತವಾಗೂ ಪುರಾತನ ಕಾಲದಿಂದ ನಡ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿ. ಅದೂ ಕೂಡ ಸಿಖ್ ಧರ್ಮಕ್ಕಿಂತ ಎಳಸು. ಈ ಧರ್ಮದ ಹೆಸರನ್ನ ಕೊಟ್ಟವರೇ ವಿದೇಶಿಯರು ನಮ್ಮ ದೇಶಕ್ಕೆ ಬಂದಾದ ಮೇಲೆ. ಪುರಾಣಗಳಲ್ಲಾಗಲಿ, ವೇದಗಳಲ್ಲಾಗಲಿ, ಉಪನಿಷತ್ತುಗಳಾಗಲಿ ಎಲ್ಲೂ ಹಿಂದೂ ಧರ್ಮದ ಪ್ರಸ್ತಾಪವೇ ಇಲ್ಲ. ಹಿಂದೂ ಧರ್ಮವೇ ಅಲ್ಲ. ಹಿಂದೂ ಶಬ್ದ ಭೌಗೋಳಿಕವಾಗಿ ಸಂಬಂಧಪಟ್ಟಿದ್ದು. ಈ ಭೂಗೋಳದಲ್ಲಿ ಯಾರ್ಯಾರು ಸಿಂಧೂ ಬಯಲಿನ ದಡದಲ್ಲಿ ಯಾರ್ಯಾರು ನೆಲೆಸ್ತಾ ಇದ್ರೋ ಅವರೆಲ್ಲರೂ ಹಿಂದೂಗಳೇ. ಹಿಂದೂ ಅನ್ನುವ ಶಬ್ದ ಭೌಗೋಳಿಕವಾಗಿರೋದೇ ಹೊರತು ಧಾರ್ಮಿಕವಾಗಿರೋದು ಖಂಡಿತ ಅಲ್ಲ. ಇಂಥ ಭೌಗೋಳಿಕವಾಗಿ ಎಲ್ಲರೂ ಯಾರಾದರೂ ನೆಲೆಸುವಂಥವ್ರಿಗೆ ಎಲ್ಲರಿಗೂ ಈ ಧಾರ್ಮಿಕವಾಗಿರುವಂಥ ಲೇಪನ ಹಚ್ಚಿ ರಾಷ್ಟ್ರೀಯತೆ ಅಂತಂದರೆ ಹಿಂದೂ ಧರ್ಮದ ಒಂದು ದೃಷ್ಟಿಕೋನಕ್ಕೆ ತಂದು ನಿಲ್ಲಿಸಿದ್ದು, ಅದನ್ನು ಸಂಕುಚಿತಗೊಳಿಸಿದ್ದು ಈ ಹಿಂದೂ ಸಮಾಜದವರು, ಹಿಂದೂ ಪರಿವಾರದವರು. ಅಷ್ಟಲ್ಲದೆ ಅವ್ರು ಅಷ್ಟೊಂದು ಸಲ ಬ್ಯಾನ್ ಆಗ್ತಿರ್ಲಿಲ್ಲ. RSS ಎಷ್ಟು ಸಲ ಬ್ಯಾನ್ ಆಗಿದೆ ನಮ್ಮ ದೇಶದಲ್ಲಿ. ಸರಿ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಈ ವೈದಿಕ ಪರಂಪರೆಯನ್ನು ವಿರೋಧಿಸ್ಕೊಂಡು ಅವತ್ತಿನಿಂದಲೂ ಬಂದಂಥವರು ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ನಂತರ ಪ್ರತ್ಯೇಕವಾಗಿ ನಿಲ್ತಾ ಹೋದಂಗೆ ಅವ್ರ ಜೊತೆಗೆ ಪೈಪೋಟಿಗೆ ಬೀಳಕ್ಕೆ ಶುರುವಾದ್ರು ನವಬ್ರಾಹ್ಮಣರ ರೀತಿಯಲ್ಲಿ. ಅದರಲ್ಲಿ ಲಿಂಗಾಯತರು ಒಬ್ಬರು. ನನಗೆ ತುಂಬ ಆಶ್ಚರ್ಯ ಆಗೋದು, ಲಿಂಗಾಯತರಲ್ಲಿ ಕೂಡ ಚಡ್ಡಿಗಳಿದ್ದಾರೆ ಅಂತ ಅನ್ನೋದು. ಈ RSS ಪರಿವಾರದಲ್ಲಿ ಲಿಂಗಾಯತರು ತಮ್ಮನ್ನು ಗುರುತಿಸ್ಕೊಳ್ಳದೆ ನನ್ನ ದೃಷ್ಟಿಯಲ್ಲಿ ಆವಾಗಿನ ಕಾಲದಲ್ಲಿ ವೈದಿಕ ಬ್ರಾಹ್ಮಣರು ಅವರು ಬಸವೇಶ್ವರನ ದೇಹನಾಶ ಮಾಡಿದ್ರು. ಇವತ್ತಿನ ಲಿಂಗಾಯತರು ಬಸವೇಶ್ವರನ ಆತ್ಮನಾಶ ಮಾಡ್ತಿದ್ದಾರೆ. ಅವರ ಸಿದ್ಧಾಂತಗಳನ್ನು ಪೂರ್ತಿ ಧೂಳಿಪಟ ಮಾಡ್ತಾ ಇದ್ದಾರೆ. ಈ ಲಿಂಗಾಯತರು ಎಷ್ಟು ಅವರ ಬಸವೇಶ್ವರರ ಅಳಿವಾದ ನಂತರ ಅವರ ತತ್ವಗಳನ್ನು ಸಿದ್ಧಾಂತಗಳನ್ನು ಉಳಿಸ್ಕೊಳ್ಬೇಕು ಅಂತಂದಿದ್ರೆ ಈ ವೈದಿಕ ಪರಂಪರೆಯಿಂದ ಅವರು ಸಂಪೂರ್ಣವಾಗಿ ದೂರ ಉಳಿಬೇಕಾಗಿತ್ತು. ಆದರೆ ಅವ್ರು ಯಾಕೋ ಅವ್ರ ಜೊತೆ ಪೈಪೋಟಿ ಬಿದ್ದಂಗೆ ಕಾಣಿಸ್ತದೆ. ಅವ್ರ ಜೊತೆಗೆ ಸೇರಿಕೊಂಡು ಅವ್ರಿಗಿಂತ ಮುಂದಕ್ಕೆ ಹೋಗೋದು ತುಂಬ ದುರದೃಷ್ಟಕರವಾಗಿ ಕಾಣಿಸ್ತಾ ಇದೆ. ಈ ಎಲ್ಲ ಇವತ್ತು ನರೇಂದ್ರ ಮೋದಿದು ಏನಾಗ್ತಾ ಇದೆ, ನರೇಂದ್ರ ಮೋದಿ ಅನ್ನುವ ವ್ಯಕ್ತಿಯನ್ನು ಮುಂದಿಟ್ಕೊಂಡು ಅವನ ಪರಿಕಲ್ಪನೆಯನ್ನು ಮುಂದಿಟ್ಕೊಂಡು ಎಲ್ಲ ರೀತಿಯ ಅವಿಚಾರಗಳನ್ನು ಮತ್ತು ಮತಾಂಧತೆಗಳನ್ನು ಇವುಗಳನ್ನೆಲ್ಲ ಬಿತ್ತುತ್ತಾ ಹೋಗ್ತಾ ಇರೋವಂಥದ್ದಕ್ಕೆ ಎಲ್ಲರೂ ಸಿಗ್ತಾ ಹೋಗ್ತಾ ಇದ್ದಾರೆ, ಬಲಿಯಾಗ್ತಾ ಹೋಗ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಒಬ್ಬನ ವಿಷಯ ಅಲ್ಲ, ಅವತ್ತಿನಿಂದಲೂ ಆಗ್ತಾ ಬಂದಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದನ್ನು ಇನ್ನಾದರೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಅದು ನಮ್ಮ ದುರಾದೃಷ್ಟ. ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇರೋದು ಖಂಡಿತ ಸಂತೋಷದ ವಿಷಯ ಏನಲ್ಲ, ಬೇಜಾರಿನ ವಿಷಯ. ಬೇರೆ ಬೇರೆ ಮೌಲ್ಯಗಳನ್ನು, ಬೇರೆ ಬೇರೆ ಸಿದ್ಧಾಂತಗಳನ್ನು, ಬೇರೆ ಬೇರೆ ವಿಷಯಗಳನ್ನು ಆಲೋಚನೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ವಿಕಾಸಕ್ಕೆ ಏನೇನು ಪೂರಕವಾಗಿದೆಯೋ ಅದನ್ನೆಲ್ಲ ಮಾಡುವ ಬದಲು ಈ ಒಂದು ವ್ಯಕ್ತಿ ಈ ತರಹದ ಸನ್ನಿವೇಶವನ್ನು ಸೃಷ್ಟಿಸಿದ್ದು ಇಷ್ಟು ಜನಗಳು ವಿಕಾಸವಾದದ ಬದಲು ಈ ವಿನಾಶವನ್ನು ಮಾಡುವಂಥ ಮನುಷ್ಯನ ಬಗ್ಗೆ ಎಚ್ಚೆತ್ಕೊಳ್ಳಕ್ಕೆ ಸೇರಿರೋದೇ ಒಂದು ದುರಾದೃಷ್ಟ. ಖಂಡಿತವಾಗಿ ಇದೊಂದು ದುರಾದೃಷ್ಟ. ಉಮಾಭಾರತಿ ಅವರ ಇದನ್ನು ನಾನು ನೋಡ್ತಾ ಇದ್ದೆ. ಆಕೆ ಸ್ವತಃ ಹೇಳ್ತಾರೆ, ಅದು ಗುಜರಾತಿನ ಅಭಿವೃದ್ಧಿ ಮಾದರಿಗಳು ಎಷ್ಟು ಸುಳ್ಳು ಮತ್ತು ಆತ ವಿಕಾಸವಾದಿ ಅಲ್ಲ, ಅವನು ವಿನಾಶವಾದಿ ಅಂತ ಆ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಇದು ನನಗೆ ಇನ್ನೊಂದು, ಯಾತಕ್ಕೆ ಇವರೆಲ್ಲ ಬಂದರು, ನರೇಂದ್ರ ಮೋದಿ ಅಂತವರು ಹೇಗೆ ಹುಟ್ಟುಕೊಂಡ್ರು ಅಂತ ಅನ್ನೋದಕ್ಕೆ ಈ ಸಂಘ ಪರಿವಾರದ ಹಿಂದೂ ಸಮಾಜದ ಈ ಮತಾಂಧರದು ಆಗ್ಲಿಂದಲೂ ಒಂದು ಸಿದ್ಧಾಂತ ಇದೆ. ಅವ್ರದ್ದು ಒಂದು ಕೈಯಲ್ಲಿ ಶಸ್ತ್ರ, ಇನ್ನೊಂದು ಕೈಯಲ್ಲಿ ಶಾಸ್ತ್ರ.
ಈ ಚಕ್ರವರ್ತಿ ಸೂಲಿಬೆಲೆ, ರಾಜೀವ್ ದೀಕ್ಷಿತ್ ಈ ಥರದ ಮಂದಿಗಳೆಲ್ಲ ಇದ್ದಾರೆ. ಅವರು ಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಜಾಣರು. ಅವರು ಅದನ್ನೆಲ್ಲನೂ ಪ್ರತಿಪಾದಿಸಲಿಕ್ಕೆ, ಮಂಡಿಸಲಿಕ್ಕೆ ಅವರೆಲ್ಲರೂ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಹಂತದಲ್ಲಿ ಈ ಭೌತಿಕವಾಗಿ ಅಲ್ಲದೆ ಭೌತಿಕವಾಗಿ ದಾಳಿ ಮಾಡೋದಕ್ಕೆ ಇನ್ನೊಂದು ತಂಡ ಬೇಕು. ಅದು ಶಸ್ತ್ರಗಳನ್ನು ಕೊಟ್ಟು ನಿರ್ಮಾಣ ಮಾಡುವಂಥ ತಂಡ. ಅದರಲ್ಲಿ ಅವ್ರು ತಗೊಳ್ಳೋದು ಇವ್ರನ್ನೆಲ್ಲ ಮೇಲ್ಸ್ತರದ ವರ್ಗದವ್ರನ್ನೆಲ್ಲ, ದಲಿತರನ್ನ, ಶೂದ್ರರನ್ನ ಇತ್ಯಾದಿಗಳನ್ನ. ಅವ್ರು ಯಾತಕ್ಕೆ ಅಂತಂದ್ರೆ ಅವ್ರಿಗೆ ಚೂ ಬಿಡ್ಲಿಕ್ಕೆ ಅಷ್ಟೇ ಇಟ್ಕೊಂಡಿರೋದು. ಅವರು ಚೂ ಬಿಟ್ಟಾಗ ಇವ್ರು ಹೋಗಿ ಕಚ್ಚಬೇಕು. ಹೀಗೆ ಭೌತಿಕವಾಗಿಯೂ ಶಸ್ತ್ರವನ್ನು ಮತ್ತು ಶಾಸ್ತ್ರವನ್ನು ಎರಡೂ ಕೈಗಳಲ್ಲಿ ಇಟ್ಟುಕೊಂಡು ಈ ರೀತಿ ಮಾಡುವಂತಹ ಹುನ್ನಾರಗಳು. ಇದಕ್ಕೆ ನಮ್ಮ ಜನ ಬಲಿಯಾಗ್ತಾ ಇರೋದು ತುಂಬ ಬೇಜಾರಾಗುವಂಥ ವಿಷಯ. ನಂದು ತಾತ್ವಿಕವಾಗಿ ಮತ್ತು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅದನ್ನು ಅನಲೈಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಹೊರತು ನನ್ನಲ್ಲಿ ಯಾವ ರಾಜಕೀಯ ಉದ್ದೇಶ ಖಂಡಿತ ಇಲ್ಲ. ಯಾಕಂದರೆ ಅದು ನನಗೆ ಗೊತ್ತಿಲ್ಲದಿರೋ ವಿಷಯ ಕೂಡ. ನಾನು ಸಾಮಾನ್ಯ ಜನರಿಗೆ ತಿಳಿದಿರುವಷ್ಟು ರಾಜಕೀಯ ನನಗೆ ಗೊತ್ತಿಲ್ಲ. ಆದರೆ ನನಗೆ ಕಣ್ಣಿಗೆ ರಾಚ್ತಾ ಇರುವಂಥ ವಿಷಯಗಳನ್ನು, ನನಗೆ ತಿಳಿದಿರುವಂಥ, ನನ್ನ ಅಧ್ಯಯನದಿಂದ ನನಗೆ ತಿಳಿದಿರುವಂಥ ವಿಷಯಗಳನ್ನೆಲ್ಲನೂ ನಾನು ಗಮನಿಸ್ತಾ ಹೋಗ್ತೀನಿ. ಇವರು ಹೇಳ್ತಾ ಇರ್ತಾರೆ, ಪ್ರತಿ ಸಲಿನೂ ಹೇಳ್ತಾರೆ, ನಾವು ಹಿಂದೂ ಧರ್ಮ ಸನಾತನವಾದ್ದು, ಪುರಾತನವಾದದ್ದು. ಅಪ್ಪಟ ಸುಳ್ಳು. ಅಲ್ಲಿ ನಿಂತಿರೋದೇ ಅವ್ರ ಸುಳ್ಳಿನ ಆಧಾರದ ಮೇಲೆ. ಹಿಂದೂ ಧರ್ಮ ಅನ್ನೋದು ಧರ್ಮ ಅಲ್ಲ, ಅದಕ್ಕೊಬ್ಬ ಸಂಸ್ಥಾಪಕ ಇಲ್ಲ, ಅದಕ್ಕೊಂದು ಧರ್ಮ ಗ್ರಂಥ ಇಲ್ಲ. ಇತ್ತೀಚೆಗೆ ಯಾರೋ ಒಬ್ಬರು DC ರಾಮನ್ನ ಡೂಡ್ ಅಂತ ಹೇಳಿದ್ರು, ಸೀತೆನ ಬೇಬ್ ಅಂತ ಹೇಳಿದ್ರು ಅಂತ ಏನೋ ಮಾಡಿದಾಗ ನನಗೆ ಫೋನಲ್ಲಿ ಮಾತಾಡ್ಸಿದ್ರು. ಸುವರ್ಣ ಚಾನಲಿಂದನೋ ಪಬ್ಲಿಕ್ ಟಿವಿಯಿಂದನೋ ಯಾವುದನ್ನು ಮರ್ತಿದ್ದೀನಿ. ಅವರು ಹೇಳ್ಬೇಕಾದ್ರೆ ಚರ್ಚೆ ಸಮಯದಲ್ಲಿ ಅವರು ಹೇಳಿದ್ರು, ಈ ರಾಮಾಯಣ ಮಹಾಭಾರತ ಅಂತ ವಿಷಯಗಳನ್ನೆಲ್ಲನೂ ಅಷ್ಟು ಹಗುರವಾಗಿ ಮಾತಾಡಿರೋದಕ್ಕೆ ನೀವು ಏನು ಹೇಳ್ತೀರಿ ಅಂತ. ನಾನು ಹೇಳಿದೆ, ಹಗುರವಾಗಿ ಯಾವುದನ್ನು ಹೇಳಬಾರ್ದು, ರೆಸ್ಪಾನ್ಸಿಬಲ್ ಆಗಿ ನಾವು ಅದನ್ನು ಜವಾಬ್ದಾರಿಯುತವಾಗಿ ಅದ್ರ ಬಗ್ಗೆ ಮಾತಾಡಬೇಕು. ಅವು ಒಂದು ಮಹಾಕಾವ್ಯಗಳು ಹೀಗೇನೋ ಹೇಳಿದಾಗ ಅವ್ರು ಹೇಳಿದ್ರು, ಹಾಗಾದರೆ ನೀವು ಒಪ್ಪುತ್ತೀರಾ ಅಲ್ವಾ? ನೋಡಿ ಹೇಗೆ ಅವರು ನಮ್ಮನ್ನು ಟ್ರಿಗರ್ ಮಾಡ್ತಾರೆ, ನಾಲಿಗೆಗಳನ್ನ, ನಮ್ಮ ಬಾಯಿಂದ ಪದಗಳನ್ನ ಎಳಿತಾರೆ ಅನ್ನೋದಕ್ಕೆ. ಹಾಗಾದರೆ ನೀವು ಯೋಗೇಶ್ ಮಾಸ್ಟ್ರೆ, ನೀವು ರಾಮಾಯಣ ಮತ್ತು ಮಹಾಭಾರತದಂತಹ ಧಾರ್ಮಿಕ ಗ್ರಂಥಗಳನ್ನು ಅವಮಾನ ಮಾಡಬಾರ್ದು, ಅವಹೇಳನ ಮಾಡಬಾರ್ದು ಅಂತ ಹೇಳ್ತೀರಾ ಅಲ್ವಾ ಅಂತ. ಇಲ್ಲ, ನಾನು ಅವುಗಳನ್ನ ಧರ್ಮಗ್ರಂಥ ಅಂತ ಹೇಳಲಿಲ್ಲ, ಲಘುವಾಗಿ ಮಾತಾಡಬಾರ್ದು ಅಂತ ಹೇಳಿದೆ ಅಂತ. ಹಾಗಾದರೆ ಅವುಗಳು ಧರ್ಮಗ್ರಂಥಗಳು ಅಲ್ವಾ? ಅಲ್ಲ, ಖಂಡಿತ ಅಲ್ಲ. ರಾಮಾಯಣ ಮತ್ತು ಮಹಾಭಾರತಗಳು ಖಂಡಿತವಾಗಿಯೂ ಧಾರ್ಮಿಕ ಗ್ರಂಥಗಳು ಅಲ್ಲ. ಅವುಗಳು ಮಹಾಕಾವ್ಯಗಳು ಅಂತ ಒಪ್ಕೊಳ್ಳೋಣ. ಅವುಗಳು ಬೇಕಾದಷ್ಟು ವಿಷಯಗಳಿವೆ, ಅವುಗಳನ್ನು ಚರ್ಚೆ ಮಾಡಲಿಕ್ಕೆ ಅವುಗಳು ಬೆಳೆದು ಬಂದಿವೆ. ಅವುಗಳು ನಮ್ಮ ಸಂಸ್ಕೃತಿಯ, ಪರಂಪರೆಯ ಎಲ್ಲದರ ಭಾಗವಾಗಿದೆ, ನಿಜ. ಆದರೆ ಧರ್ಮಗ್ರಂಥಗಳು ಅಲ್ಲ. ಹಾಗಾದರೆ ಧರ್ಮಗ್ರಂಥಗಳು ಅಲ್ಲ, ಹಾಗಾಗಿ ಪವಿತ್ರ ಗ್ರಂಥ ಅಂತ ನಾನೇನು ಹೇಳಲ್ಲ. ಹಾಗಾದರೆ ಕುರಾನ್ ಪವಿತ್ರ ಗ್ರಂಥನಾ, ಬೈಬಲ್ ಪವಿತ್ರ ಗ್ರಂಥನಾ ಅಂತ ಕೇಳ್ತಾರೆ. ಇಲ್ಲಿ ಅವರ ಉದ್ದೇಶವನ್ನು ನೋಡಿ. ಕುರಾನ್ ಪವಿತ್ರ ಗ್ರಂಥನ, ಬೈಬಲ್ ಪವಿತ್ರ ಗ್ರಂಥನ ಅಂತ ಕೇಳೋದೇನು ಅಂತಂದರೆ, ವಿಷಯಾಂತರ ಮಾಡೋದು. ನನ್ನ ಬಾಯಿಂದ ಅದು ಬರಬೇಕು. ನಾನು ಕುರಾನ್ನ ಪವಿತ್ರ ಗ್ರಂಥ ಅಂತ ಹೇಳಿದ್ರೆ, ನೋಡಿ ಇವರು ಮುಸ್ಲಿಮರ ಪರ ಅಥವಾ ಇನ್ನೇನೋ ಹೇಳ್ಕೊಂಡು ಇದು ಮಾಡಿ, ಕುರಾನ್ ಪವಿತ್ರ ಗ್ರಂಥ ಅಲ್ಲ ಅಂತಂದರೆ ಮತ್ತೆ ಇನ್ನು ಅದನ್ನು ನನ್ನ ಮೇಲೇ ತಿರುಗಿಸ್ಲಿಕ್ಕೆ ಒಂದು ಇದೆ. ಕುರಾನು ಮತ್ತು ಬೈಬಲ್ಲು ಪವಿತ್ರ ಗ್ರಂಥ ಹೌದೋ ಅಲ್ಲವೋ, ಆದರೆ ರಾಮಾಯಣವಂತೂ ಪವಿತ್ರ ಗ್ರಂಥ ಅಲ್ಲ. ಅದು ನನಗೆ ಗೊತ್ತಿಲ್ಲ, ಇವುಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ರಾಮಾಯಣವಂತೂ ಪವಿತ್ರ ಗ್ರಂಥ ಅಲ್ಲ. ಯಾತಕ್ಕೋಸ್ಕರ ರಾಮಾಯಣವನ್ನು ನಾವು ಪವಿತ್ರ ಗ್ರಂಥ ಅಂತ ಅಂದುಕೊಳ್ಬೇಕು? ಶೂದ್ರ ಶಂಭುಕನ ತಪಸ್ಸು ಮಾಡಿದ ಕಾರಣದಿಂದ ಕೊಂದಿದ್ದಕ್ಕೆ, ಅಥವಾ ಶೂರ್ಪನಖಿ ಅನ್ನುವ ಒಂದು ಹೆಣ್ಣಿಗೆ ಅವರು ಮೂಗು ಏನೋ ಕಿವಿಗಳನ್ನೆಲ್ಲ ಕೊಯ್ದು ಅವಮಾನ ಮಾಡಿ, ಕೂದಲುಗಳನ್ನೆಲ್ಲ ಕತ್ತರಿಸಿ ಅವಮಾನ ಮಾಡಿ ಕಳಿಸಿದ್ದಕ್ಕೆ, ಅಥವಾ ಗರ್ಭಿಣಿ ಹೆಂಗಸನ ಕಾಡ್ಗಟ್ಟಿದ್ದಕ್ಕೆ, ಯಾವ ಕಾರಣಕ್ಕೆ ನಾವು ಅವನನ್ನು ಮಾದರಿಯಾಗಿಟ್ಕೊಳ್ಬೇಕು? ಆದರೆ ಸಂಘ ಪರಿವಾರಕ್ಕೆ ಇಂತಹ ವ್ಯಕ್ತಿಯೇ ಮಾದರಿ. ಈ ನರೇಂದ್ರ ಮೋದಿಗೆ ಅಥವಾ ಅಡ್ವಾಣಿಗೆ ಅಥವಾ ಇನ್ಯಾರಿಗೆ ಅವ್ರಿಗೆ ಮಾಡೋದಕ್ಕೆ ಹೊರಟಿದ್ದೇ ಇದರಿಂದ, ರಾಮ ಮಂದಿರದ ನಿರ್ಮಾಣದಿಂದ. ಅಂದರೆ ಅವರ ಉದ್ದೇಶ ಇಲ್ಲಿ ಸ್ಪಷ್ಟವಾಗ್ತದೆ. ಅವರಿಗೆ ಎಂತಹ ಮಾದರಿಗಳು ಸಿಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಈ ಧರ್ಮಗ್ರಂಥದ ವಿಷಯವಾಗಿ ಅಲ್ಲಿ ಬಿಟ್ಟುಬಿಡಿ. ಒಂದು ವೇಳೆ ಹಿಂದೂ ಧರ್ಮವೇ ಅಲ್ಲ, ಆದರೂ ಅದನ್ನು ಧರ್ಮ ಅಂತ ನಾವು ರೂಢಿಸ್ಕೊಂಡ್ರೆ, ಅವರು ರೂಢಿಸ್ಕೊಂಡ್ರೆ ತಪ್ಪೇನಿಲ್ಲ. ರೂಢಿಸ್ಕೊಳ್ಳಿ, ಹೊಸ ಧರ್ಮ ಹುಟ್ಟಬಾರ್ದು ಅಂತ ಏನೂ ಇಲ್ಲ.
ಸರಿ, ಆ ಧರ್ಮಕ್ಕೆ ಒಂದು ಧರ್ಮ ಗ್ರಂಥವನ್ನು ಇಟ್ಕೊಳ್ಬೇಕು ಅಂತಂದ್ರೆ ರಾಮಾಯಣವಂತೂ ಯೋಗ್ಯ ಗ್ರಂಥ ಅಲ್ಲ. ಅಷ್ಟೇ, ಈ ವಿಷಯವನ್ನ ಅವ್ರಿಗೆ ಸಹಿಸಿಕೊಳ್ಳಬೇಕಾಗೋದಿಲ್ಲ. ಯಾಕೆ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ಒಡೆಯುವ ಯಾವುದೇ ಅವರ ರಾಷ್ಟ್ರಭಕ್ತಿ ಎಂಥದ್ದು ಅಂತಂದ್ರೆ, ನನಗೆ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅದೇನು ಅಂತಂದ್ರೆ, ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂದ್ರೆ ನಾನು ಪಾಕಿಸ್ತಾನಿಗಳನ್ನ ದ್ವೇಷಿಸಬೇಕು. ನಾನು ಹಿಂದೂ ಧರ್ಮದವನು ಅಂತ ನಾನು ಹೇಳ್ಕೊಳ್ಬೇಕು ಅಂತಂದ್ರೆ ನನ್ನ ಮೊಟ್ಟ ಮೊದಲನೇ ಕ್ವಾಲಿಫಿಕೇಶನ್ ಏನು, ಮುಸಲ್ಮಾನರನ್ನ, ಅದರ ನಂತರ ಕ್ರಿಶ್ಚಿಯನರನ್ನ ನಾನು ದ್ವೇಷಿಸಬೇಕು. ಒಬ್ಬರ ದ್ವೇಷದ ಮೇಲೆ ನನ್ನ ಪ್ರೇಮ ಅದು ಬದ್ಧವಾಗಬೇಕು ಅಂತಂದ್ರೆ ಇದು ಎಂತಹ ಧರ್ಮ, ಇದೆಂತಹ ಭಕ್ತಿ, ಇದೆಂತಹ ದೇಶ ಪ್ರೇಮ. ನಮ್ಮ ದೇಶ ಹಿಂದೂ ರಾಷ್ಟ್ರ ಖಂಡಿತ ಅಲ್ಲ. ಇದು ಹಿಂದೂ ರಾಷ್ಟ್ರ ಅಲ್ಲ. ಹಿಂದೂ ರಾಷ್ಟ್ರವಾಗಿದ್ರೆ ಅನೀಶ್ ಪಾಷಾ ಅವ್ರ ಬಾಯಿಂದ ಜೈ ಹಿಂದ್ ಬರ್ತಿರ್ಲಿಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಿಗೆ ಇದ್ದೇವೆ. ಇದು ಭೌಗೋಳಿಕವಾಗಿ ನಾವು ಹಿಂದೂ ರಾಷ್ಟ್ರ ಅಂತ ಗುರುತಿಸ್ಕೊಂಡಿದ್ದೇವೆ. ಇದು ಧಾರ್ಮಿಕವಾಗಿ ಹಿಂದೂ ರಾಷ್ಟ್ರ ಅಲ್ಲ. ಇದು ಜಾತ್ಯತೀತವಾಗಿರುವ, ಧರ್ಮಾತೀತವಾಗಿರುವಂಥ ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಸಾಮರಸ್ಯದಿಂದ ಬಾಳ್ಬೇಕಾಗಿರುವಂತಹ ರಾಷ್ಟ್ರವಾಗಿರಬೇಕೆ ಹೊರತು ಹಿಂದೂ ರಾಷ್ಟ್ರವೂ ಅಲ್ಲ. ಮತಾಂಧರ ಕೈಗೆ ಕೊಟ್ಟು ಯಾವುದೋ ಒಬ್ಬ ಅಮಾನವೀಯ ರಾಜನ ಧಾರ್ಮಿಕ ವ್ಯಕ್ತಿಯನ್ನಾಗಿ, ಸಾಂಕೇತಿಕವಾಗಿ ಮರ್ಯಾದಾ ಪುರುಷೋತ್ತಮನಾಗಿ, ಆದರ್ಶ ವ್ಯಕ್ತಿಯಾಗಿ ಇಟ್ಕೊಳ್ಳುವ ಅಗತ್ಯ ಖಂಡಿತ ಇಲ್ಲ. ರಾಮ, ನರೇಂದ್ರ ಮೋದಿ, ಅದ್ವಾನಿ ಇವರೆಲ್ಲರೂ ಈ ಅದ್ವಾನದವರೇ. ಯಾರೂ ಬೇಡ ನಮಗೆ. ನಾವೆಲ್ಲರೂ ಒಟ್ಟಿಗೆ ಎಲ್ಲರೂ ಎಷ್ಟು ಚೆನ್ನಾಗಿ ನೀವು ಅಷ್ಟೇ ನಮಗೆ ಮುಖ್ಯ. ನಾವು ಎಷ್ಟು ಚೆನ್ನಾಗಿ ಬದುಕ್ತೇವೆ, ನಾವು ಎಷ್ಟು ಚೆನ್ನಾಗಿ ಇರ್ತೇವೆ, ಈ ವ್ಯವಸ್ಥೆನ ನಾವು ಸರಿ ಮಾಡ್ಕೊಳ್ಬೇಕು. ಈ ವ್ಯವಸ್ಥೆಯನ್ನು ನಾವು ಬಲಪಡಿಸ್ಕೊಳ್ಬೇಕು. ಪದೇ ಪದೇ ನನಗೆ ತಲೆಗೆ ತಾಕೋದು ಯಾವಾಗಲೂ ಈ ಲಿಂಗಾಯತರ ವಿಚಾರವೇ. ಯಾಕೆ ಅಂತಂದ್ರೆ ಎಲ್ಲರೂ ಅಲ್ಲ, ಹೌದು, ಅದು ನಾನು ಹೇಳೋದಕ್ಕೆ ಹೊರಟಿದ್ದು ಅದರಲ್ಲಿ ಗುರುತಿಸ್ಕೊಂಡು ಅದರೊಳಗಡೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳ್ತಾ ಇರೋದ್ರಿಂದ ಬಿಜೆಪಿ ಒಳಗಡೆ ಅಥವಾ ಕೋಮುವಾದಿಗಳ ಇದರೊಳಗಡೆ ಗುರುತಿಸ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳ್ತಾ ಇರುವಂಥ ಅಂತಹ ಲಿಂಗಾಯತರ ಬಗ್ಗೆ, ಅವ್ರಿಗೆ ಲಿಂಗಾಯತ ಅನ್ನೋದು ಕೂಡ ಮೊದಲನೇದಾಗಿ ಲಿಂಗಾಯತ ಧರ್ಮವು ಅದನ್ನು ಧರ್ಮ ಅಂತಿರೋ, ನನ್ನ ದೃಷ್ಟಿಯಲ್ಲಿ ಅದೊಂದು ಚಳವಳಿ. ಅದು ವೈದಿಕ ಪರಂಪರೆಯ ವಿರುದ್ಧವಾಗಿ ಬಂದೆದ್ದಂತಹ ಚಳವಳಿ. ಅದು ಈಗಲೂ ಅದನ್ನೇ ಉಳಿಸ್ಕೊಂಡಿದ್ದರೆ ಬಹಳ ಚೆನ್ನಾಗಿರ್ತಿತ್ತು. ಎನಿಹೌ, ಆ ಲಿಂಗಾಯತ ಧರ್ಮವು ಅಥವಾ ಚಳುವಳಿಯು ಅದೇನೇ ಆಗಿದೆ, ಅದು ಹಿಂದೂ ಅಥವಾ ವೈದಿಕ ಪರಂಪರೆಗಂತೂ ಖಂಡಿತ ಅಲ್ಲ. ಅದರಿಂದ ವಿರುದ್ಧವಾಗಿಯೇ ಬಂದಿರೋವಂಥದ್ದು. ಅವರು ಈಗಲಾದರೂ ಅದನ್ನೆಲ್ಲನೂ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಬಸವಣ್ಣನವರ ಆತ್ಮನಾಶಕ್ಕೆ ಹೋಗಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು, ಇದು ಮೆಸ್ಮರೈಸ್ ಮಾಡೋದು ಅಂತ ನಾವು ವಿಷಯಕ್ಕೆ ಬಂದಾಗ, ಭಾರತವನ್ನ, ಭೂಮಿಯನ್ನ ಮಾತೃಭೂಮಿ ಅಂತ ಹೇಳುವ ಅದರಲ್ಲಿನೇ ಸಮಸ್ಯೆ ಇದೆ. ಈ ಸಂಘ ಪರಿವಾರದ ಒಂದು ಗೀತ ಇದೆ, ನನಗೆ ಬಹಳ ಮೊದಲನೇ ಸಾಲ ಕೇಳಿದ ತಕ್ಷಣ ನನಗೆ ಬಹಳ ಥ್ರಿಲ್ ಆಗಿತ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿದ ತಕ್ಷಣ ನನಗೆ ತುಂಬ ಥ್ರಿಲ್ ಆಯಿತು, ತುಂಬ ಖುಷಿ ಆಯಿತು. ಎಂತಹ ಸದಾ ವಾತ್ಸಲ್ಯದಿಂದ ತುಂಬಿರುವಂತಹ ಆ ತಾಯಿ ಭೂಮಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಮುಂದಿನ 2ನೇ ಸಾಲೆ ಸಾಕು ಧ್ವಂಸ ಮಾಡಾಕ್ತಿತ್ತು ಆ ವಿಷಯನ. ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮುಗಿದೋಯ್ತು. ಇದು ಸದಾವತ್ಸಲೆ ಮಾತೃಭೂಮಿ ವಿಶಾಲಾರ್ಥದಲ್ಲಿ ಹೇಳಕ್ ಹೋಗ್ತಿಲ್ಲ, ಹಿಂದೂ ಭೂಮಿ ಅಂತ ಹೇಳಕ್ ಶುರು ಮಾಡ್ತೀವಿ. ಈ ಸಾಮೂಹಿಕವಾಗಿ ಈ ರೀತಿಯಲ್ಲಿ ಅವರು ಅದನ್ನ ತಮ್ಮ ತೆಕ್ಕೆ ಒಳಗಡೆ ತಗೊಳ್ಳೋದು, ಈ ರೀತಿನೆಲ್ಲ ಆಗ್ತಾ ಹೋಗೋದು. ಎಷ್ಟು ಮಾತಾಡಿದ್ರೂ ಬೇಜಾರೇ ಆಗತ್ತೆ ಹೊರತು ಸಮಾಧಾನವಂತೂ ಆಗೋದಿಲ್ಲ. ನಾವಾದರೂ ಕಟ್ಟುವ ಕೆಲಸವನ್ನ ಮಾಡೋಣ. ಒಡೆಯುವ ಕೆಲಸಗಳು ಸಾಕಷ್ಟಾಗಿವೆ, ಅದು ಬೇಡ ನಮಗೆ. ನಾವಿನ್ನ ಕಟ್ಟುವ ಕೆಲಸಗಳನ್ನ ಮಾಡ್ತಾ ಹೋಗೋಣ. ನಾವು ಗೋಡೆಗಳನ್ನ ಎದುರಿಸೋ ಕೆಲಸಗಳು ಬೇಡ, ಸೇತುವೆಗಳನ್ನ ನಿರ್ಮಿಸೋ ಕೆಲಸಗಳು ಮಾಡೋಣ. ಅಷ್ಟೇ ನಾನು ಅಂದುಕೊಳ್ತಾ ಇರೋದು. ಈ ಡಾಕ್ಟರ್ ಹೆಡಗವಾರ್, ಈ ಸಂಘ ಪರಿವಾರದ ಸಂಸ್ಥಾಪಕರು, ಅವರು ಕಾಶಿಯಲ್ಲಿ ಮಸೀದಿ ಮತ್ತು ದೇವಸ್ಥಾನ ಈ ಎರಡೂ ಜೊತೆಯಲ್ಲಿ ಇರೋದನ್ನ ನೋಡಿಬಿಟ್ಟು ಅವರು ಹೇಳ್ತಾರಂತೆ, ಇದು ಹೀಗಿರ್ಕೂಡ್ದು, ಈ ದೃಶ್ಯ ಬದಲಾಗಬೇಕು ಅಂತ. ಅಂದರೆ ಇಂತಹ ಮನೋಭಾವನೆ, ಅಂದರೆ ಈ ಎರಡು ಧರ್ಮಗಳು ಇದು ಪಕ್ಕ ಹಿಂದೂ ಧಾರ್ಮಿಕ ರಾಷ್ಟ್ರವಾಗಬೇಕು ಅನ್ನೋದೇ ಹೊರತು ಹಿಂದೂ ರಾಷ್ಟ್ರ ಅಲ್ಲ. ಎಲ್ಲರೂ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಸಾಮರಸ್ಯದಿಂದ
ಬದುಕುವಂಥ ರಾಷ್ಟ್ರ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಏನಾಗಿರಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋದೆ, ಪದೇ ಪದೇ ನಾವು ಹೇಳುವ ಅಗತ್ಯನೇ ಇಲ್ಲ. ಈಗ ಅವ್ರು ಹೇಳ್ತಾರೆ ಈ ದೃಶ್ಯ ಬದಲಾಗಬೇಕು, ಇದು ಹೀಗಿರಕೂಡ್ದು ಅನ್ನೋದು ಅಲ್ಲೇನೆ ಸ್ಪಷ್ಟವಾಗ್ತದೆ ಅವರ ಮನಸ್ಥಿತಿ ಹೇಗಿತ್ತು. ಅಂಥವರ ಸೈದ್ಧಾಂತಿಕ ತತ್ವಗಳಿಂದ, ಅಂತಹವರ ವಿಚಾರಗಳಿಂದ ಬಂದಿರುವಂಥ ಸಂಘ ಪರಿವಾರಗಳು, ಅದರಿಂದ ಮೂಡಿರುವಂತಹ ಅದ್ವಾನಿ ಆಗಲಿ ಅಥವಾ ಮೋದಿ ಆಗಲಿ, ಯಡಿಯೂರಪ್ಪನಾಗಲಿ, ಯಾರೇ ಆಗಲಿ, ಇವರೆಲ್ಲರೂ ಇನ್ನೆಂತಹ ವಿಷಯಗಳನ್ನ ಬೆಳೆಸ್ಕೊಳ್ತಾರೆ. ಅದು ಇನ್ನು ಈ ಸಾಮಾನ್ಯವಾಗಿ ಈ ಸಂಘ ಪರಿವಾರದವರು ಅಥವಾ ರಾಜಕೀಯವಾಗಿ ಏನೇನು ಮಾಡ್ತಾ ಹೋಗ್ತಾರೋ ಇವರುಗಳನ್ನ ಸಂಪೂರ್ಣವಾಗಿ ಸಮಾಜದ ಒಳಗೆ ಮತ್ತು ಸಂಸ್ಕೃತಿಯ ಒಳಗಡೆ ಇದ್ದುಕೊಂಡು ಮಾಡುವಂಥವರು ಈ ಪುರೋಹಿತಶಾಹಿ ವರ್ಗದವರು ಅವರಿಗೆ ಬೆಂಬಲವನ್ನು ನೀಡುವವರು. ಏಕೆ ಅಂತಂದರೆ ಈ ಜನಗಳು, ಸಾಮಾನ್ಯ ಜನಗಳು, ಪಾಪ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಮತ್ತು ಹೆಚ್ಚಿನ ವಿದ್ಯಾಭ್ಯಾಸ, ಹೆಚ್ಚಿನ ವೈಚಾರಿಕತೆ ಇಲ್ಲದಿರುವಂತಹ ಜನಗಳಿಗೆಲ್ಲರಿಗೂ ಅವರು ಭಯ ಮತ್ತು ಆಸೆ ಇವುಗಳೆರಡರ ಮೂಲಕ ಮೌಢ್ಯವನ್ನು ಬಿತ್ತಾ ಹೋಗ್ತಾರೆ. ವೈಚಾರಿಕವಾಗಿ ಒಂದ್ಸಲ ಅವೇರ್ನೆಸ್ ಬಂತು ಅಂತಂದರೆ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲದರಿಂದಲೂ ಅವರು ಕುಸಿತಾರೆ. ಆದರೆ ಅದು ಆಗ್ತಾ ಇಲ್ಲ. ಈ ಧರ್ಮ ಮತ್ತು ದೇವರುಗಳ ವಿಷಯದಲ್ಲಿ ಭಯ ಮತ್ತು ಆಸೆ, ಇದನ್ನೇನೋ ಮಾಡಲಿಲ್ಲ ಅಂತಂದರೆ ನಿನಗೆ ಇನ್ನೇನೋ ತೊಂದರೆ ಆಗ್ತದೆ, ಇದನ್ನು ಮಾಡಲೇಬೇಕು ಅನ್ನುವ ಭಯವನ್ನು ಹುಟ್ಟಿಸೋದು. ಮತ್ತು ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ರೆ ಇನ್ನೇನೋ ಆಗ್ತದೆ, ಅದ್ಯಾವುದೋ ಜಾಗಕ್ಕೆ ಹೋದ್ರೆ ಇನ್ನೇನೋ ದೊರಕ್ತದೆ, ಈ ರೀತಿ ಆಸೆಗಳನ್ನು ಹುಟ್ಟಿಸೋದು. ಈ ಭಯ ಮತ್ತು ಆಸೆಗಳನ್ನು ಸಾಮಾನ್ಯ ಜನಗಳ ನಡುವೆ ಬಿಟ್ಟುಕೊಂಡು ಈ ದೇವರುಗಳ ಬಗ್ಗೆ ಒಂದು ರೀತಿಯ ಭಯವನ್ನು ಇಟ್ಟು ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. ಇವ್ರಿಗೆ ಆ ದೇವರುಗಳನ್ನು ಕೂಡ ಈ ಧರ್ಮದ ನೆಲೆಯಿಂದ ಗುರುತಿಸ್ಕೊಳ್ಳೋದ್ರಿಂದ, ದೇವರುಗಳನ್ನು ಕೂಡ ಧರ್ಮದ ನೆಲೆಯಿಂದ ಗುರುತಿಸೋದ್ರಿಂದ ಅವರೇನು ಮಾಡ್ತಾರೆ, ಸಹಜವಾಗಿ ಈ ಧರ್ಮಕ್ಕೆ ಅಥವಾ ಧರ್ಮದ ಹೆಸರು ಹೇಳೋರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇದು ತುಂಬ ಕ್ರೂರವಾಗಿರುವಂತಹ ಸತ್ಯ. ದೇವರನ್ನು ಧರ್ಮದಲ್ಲಿ ಬಂಧಿಸೋದು ಮತ್ತು ಆ ದೇವರುಗಳ ಹೆಸರಿನಲ್ಲಿ ತಮ್ಮ ರಾಜಕೀಯವಾಗಿರುವಂಥ ವಿಚಾರಗಳನ್ನು ಪ್ರಾಪಗೇಟ್ ಮಾಡ್ತಾ ಹೋಗೋದು ತುಂಬ ಕ್ರೂರವಾಗಿರೋದು, ತುಂಬ ಅಸಹ್ಯವಾಗಿರೋದು ಕೂಡ. ದೇವರು ಅನ್ನುವ ಒಂದು ಉದಾತ್ತವಾದ ಪರಿಕಲ್ಪನೆ ಕೂಡ ನಾಶ ಆಗ್ತಾ ಹೋಗಲಿಕ್ಕೆ ಎಲ್ಲ ತರಹ ಸಾಧ್ಯತೆಗಳು ಕೂಡ ಇದರಿಂದ ಆಗ್ತಾ ಇದೆ. ಅದಕ್ಕೋಸ್ಕರನೇ ದೇವಸ್ಥಾನಗಳು, ಮಠಗಳು ಎಲ್ಲವೂ ಕೂಡ ಬಿಸ್ನೆಸ್ ಸೆಂಟರ್ಗಳಾಗಿರೋದು. ಇದು ಪುರಾಣಗಳಲ್ಲಿ ಮತ್ತು ಇತಿಹಾಸಗಳನ್ನು ಎರಡನ್ನೂ ಸೇರಿಸ್ಬಿಡೋದು. ಇತಿಹಾಸಗಳನ್ನು ಮುಂಚಿನಿಂದಲೂ ಮರಮಾಸ ಕಾರ್ಯಗಳು ನಡೀತಾನೆ ಬಂದಿದೆ. ಎಷ್ಟೊಂದು ಕೂಟಶಾಸನಗಳು ಅಂತ ನಿಮಗೆ ಗೊತ್ತಿರಬೇಕು. ಕೂಟಶಾಸನ ಅಂದರೆ ಗೊತ್ತಲ್ಲ, ಈ ಶಿಲಾಶಾಸನಗಳು ಮತ್ತು ತಾಮ್ರ ಶಾಸನಗಳು ಅಂತ ಏನೇನಿದೆಯೋ ಅವುಗಳಲ್ಲಿ ಎಲ್ಲವೂ ಕೂಡ ನಿಜವಲ್ಲ. ಅವುಗಳನ್ನೆಲ್ಲನೂ ಆಮೇಲೆ ಅವರವರ ಸ್ವಾರ್ಥಕ್ಕೆ ಅಥವಾ ಅವರವರ ಹಿತಾಸಕ್ತಿಗಳಿಗೆ ತಕ್ಕಂತೆ ರಚಿಸಿ ಅವುಗಳನ್ನು ಬಿಟ್ಟಿದ್ದಾರೆ. ಈ ಥರದ್ದೆಲ್ಲನೂ ಎಷ್ಟೊಂದು ನಡೀತಾ ಬಂದಿದೆ. ಅದೇ ರೀತಿಗಳಲ್ಲಿ ಪುರಾಣಗಳಲ್ಲೂ ಕೂಡ ಎಷ್ಟೊಂದು ಈ ತಿರುಚುವಿಕೆಗಳ ಕೆಲಸ ಆಗ್ತಾ ಬಂದಿದೆ. ಒಂದು ಸಣ್ಣ ಸಣ್ಣ ನಿಮಗೆ ಈ ಥರ ಪ್ರಶ್ನೆಗಳು ಬರಲಿಲ್ಲ ಅಂತಂದರೆ ಯಾರಿಗೂ ನೀವು ಯೋಚನೆನೇ ಮಾಡ್ತಿಲ್ಲ ಅಂತ ನನ್ನ ಯೋಚನೆ. ಸಣ್ಣ ಮಕ್ಕಳಿಗೂ ಕೂಡ ಬರ್ಬೋದಾಗಿರೋಂಥ ಯೋಚನೆ. ಸತ್ಯ ಹರಿಶ್ಚಂದ್ರನ ಕಥೆ ತಗೊಳ್ಳಿ. ಸತ್ಯ ಹರಿಶ್ಚಂದ್ರ ಇವನಿಗೆ ವಿಶ್ವಾಮಿತ್ರನಿಗೆ ಮಾತು ಕೊಟ್ಟ, ನಿಮಗೆ ನಾನು ದಾನವನ್ನು ಕೊಡ್ತೀನಿ, ಅದೇನೋ ಎಲ್ಲ ಸಾಮ್ರಾಜ್ಯವನ್ನು ಕೊಡ್ತೀನಿ. ಈ ಮಾತನ್ನು ಕೊಟ್ಟಿದ್ದಕ್ಕೆ ಅವನೇನು ಮಾಡ್ದ, ತನ್ನ ಹೆಂಡತಿಯನ್ನೇ ಸಂತೆಕಟ್ಟೆನಲ್ಲಿ ಈಟುಬಿಟ್ಟು ಮಾರಿಬಿಟ್ಟ. ಹೌದಲ್ವಾ? ಹಾಗಾಗಿ ಅವನ ಸತ್ಯತೆಯ ವಚನವನ್ನು ಉಳಿಸ್ಕೊಳ್ಳಿಕ್ಕೆ ಅಷ್ಟೊಂದು ಒದ್ದಾಡ್ದ ಅಂತ. ಅಂದರೆ ಅವನ ಹೆಂಡತಿಗೆ ಅವನು ಕೈ ಹಿಡಿಬೇಕಾದ್ರೆ ಅವನು ಮಾತು ಕೊಟ್ಟಿರ್ಲಿಲ್ವೇ, ಧರ್ಮೇಶ ಅರ್ಥೇಶ ನಾತಿಚರಾಮಿ ಕಾಮೇಶ ನಾತಿಚರಾಮಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದಲ್ವ. ಅವಳನ್ನ ಕೈ ಹಿಡಿದು ನೀನು ಯಾವತ್ತಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ ತನ್ನ ಹೆಂಡತಿಯಾಗಿ ಕರ್ಕೊಂಡ್ಬಂದಿದ್ದ ಅಲ್ವಾ. ಹಾಗಾದ್ರೆ ಅವಳು ಕೊಟ್ಟಿದ್ದ ಮಾತೇನಾಯಿತು? ಈ ಥರದೆಲ್ಲನೂ ಆಗ್ತಾ ಇರ್ತದೆ. ಇದು ಸತ್ಯ ಹರಿಶ್ಚಂದ್ರ ಅವನು ಒಂದು ಪ್ರತಿಮೆ ಅಷ್ಟೇ. ಅವನೊಬ್ಬ ಇದನ್ನು ಬಿಟ್ಟನೋ, ಅವನು ಈ ಥರ ಎಲ್ಲ ಮಾಡಿದ್ನೋ ಅದೆಲ್ಲವೂ ಕೂಡ ಗೊತ್ತಿಲ್ಲದಿರೋ ವಿಷಯ. ನಾವು ನೋಡಿಲ್ಲ ಪಾಪ, ಯಾಕೆ ಆತನ ಬೈಬೇಕು. ಆದರೆ ಆ ರೀತಿಯ ಕಲ್ಪನೆಗಳನ್ನು ಹುಟ್ಟುಕೊಟ್ಟು ಅದೇ ರೀತಿಯಲ್ಲಿ ನಮ್ಮನ್ನು ಇದುವರೆಗೂ ನಂಬಿಸುವ ಹಾಗೆ ಮಾಡ್ಕೊಳ್ತಾ ಬಂದಿದ್ದಾರಲ್ಲ. ಅವತ್ತು ಅಂತಹ ಪುರಾಣಗಳನ್ನು ಹೇಳಿ ನಂಬಿದ್ರು. ನಾವು ರಾಜ್ಕುಮಾರ್ ಅವರು ಕೂಡ ಅದನ್ನೆಲ್ಲ ನಡೆದಾಗ ಕಣ್ಣೀರಿಟ್ಕೊಂಡು ನಾವೂ ನೋಡಿದ್ವಿ. ಪ್ರಶ್ನೆಗಳು ಎದ್ದಿರಲಿಲ್ಲ.
ಪಂಡ್ರಿಬಾಯಿ ಅವ್ರದ್ದು ಸ್ಥಿತಿಗತಿಗಳ ಬಗ್ಗೆ ನಾವು ಯೋಚನೆ ಮಾಡಿರಲಿಲ್ಲ ಆ ಸಿನಿಮಾದಲ್ಲಿ. ಆದರೆ ಇದೇ ರೀತಿಯ ವಂಚನೆಗಳು, ಇದೇ ರೀತಿಯ ತಿರುಚುವಿಕೆಗಳು ಈಗಲೂ ಆಗ್ತಾ ಇದೆ. ಅವತ್ತು ಸತ್ಯ ಹರಿಶ್ಚಂದ್ರ, ಇವತ್ತು ನರೇಂದ್ರ ಮೋದಿ, ಈ ರೀತಿಯಲ್ಲಿ ಆಗ್ತಾ ಹೋಗ್ತದೆ. ವ್ಯಕ್ತಿಗಳನ್ನು ನಿಲ್ಲಿಸ್ತಾರೆ, ಕಥೆಗಳನ್ನು ಕಟ್ಟುತ್ತಾರೆ, ಪುರಾಣಗಳನ್ನ ಹೊಸಿತಾರೆ, ಇದೆಲ್ಲವೂ ಆಗ್ತಾನೇ ಇರುತ್ತೆ. ನಾವು ಒಬ್ರೊಬ್ರು ಎಚ್ಚೆತ್ಕೊಳ್ಬೇಕು. ನಾವು ಕೂಡ ಅಂತಹ ಸಾಮೂಹಿಕ ಸನ್ನಿಗೆ ಒಳಗಾಗಬಾರದು. ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದು. ಸಾಕಾಯಿತು. ಹಾಗೆ ಇದು ನಾನು ಮೂಲತಃ ರಂಗಭೂಮಿಯವನಾದ್ದರಿಂದ ನನಗೆ ಹಾಡುವುದು ಬಹಳ ಸಾಮಾನ್ಯವಾಗಿರೋದ್ರಿಂದ, ಈ ಅಶೋಕ್ ನನ್ನ ಹಾಡಿನ ಅಭಿಮಾನಿಯೂ ಆಗಿರೋದ್ರಿಂದ ನಾನು ಎಲ್ಲೇ ಹೋದರೂ ಎಂತಹ ಸಂದರ್ಭದಲ್ಲಿನೂ ಎಷ್ಟೇ ಕಠಿಣವಾದ ಷರತ್ತುಗಳಾಗ್ತಾ ಇದ್ರೂ ಕೂಡ ಒಂದು ಹಾಡಲಿಕ್ಕೆ ಹೇಳ್ತಾರೆ. ನನಗೂ ಕೂಡ ಅದು ಬಹಳ ಸಂತೋಷವಾದ್ದು. ಯಾಕೆ ಅಂತಂದರೆ ನಾನು ರಾಜಕೀಯವನಲ್ಲ, ಒಡೆಯುವ ಕೆಲಸದಲ್ಲಿ ಇಲ್ಲ. ಕಟ್ಟುವುದು ಏನಾದರೂ ಜನಗಳ ಮಧ್ಯದಲ್ಲಿ ಕಟ್ಟುವಿಕೆ ಕೆಲಸಗಳು ನಡೀತಾ ಇದೆ ಅಂತಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿಯಿಂದ, ಕಲೆಗಳಿಂದ ಸಾಧ್ಯ ಆಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಅದರಲ್ಲೇ ಈಗಲೂ ಆ ನಂಬಿಕೆನಲ್ಲೇ ಮುಂದುವರ್ಸ್ಕೊಂಡು ಕೆಲಸನ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಹಾಡು ಹೇಳ್ತೀನಿ. ಕಲೆಗೂ ಸಾಹಿತ್ಯಕ್ಕೂ ಸಂಸ್ಕೃತಿಗೂ ಸಂಘಟನೆಗಳ ಬಲ ಇಲ್ಲದೆ ಹೋದರೆ ಅವುಗಳು ಮುಂದೆ ಯಾವ ರೀತಿಯಲ್ಲಾದರೂ ಕೂಡ ಹಾಳಾಗಬಹುದು ಅಂತ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಕೋಮು ಸೌಹಾರ್ದ ವೇದಿಕೆ ಅಂತಹ ಸಂಘಟನೆಗಳು, ಬೇರೆ ಬೇರೆಯ ಸಂಘಟನೆಗಳು ಯಾವುದಾದ್ರೂ ಸರಿ, ಈ ಕಲೆಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ, ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡ್ತಿರೋರಿಗೆ ಅವರ ಕೃತಿಗಳಿಗೆ ಒಂದು ಚಳುವಳಿಯ ರೂಪವನ್ನು ಕೊಡುವುದೂ ಕೂಡ ಬಹಳ ಮುಖ್ಯವಾದ್ದು. ಅದು ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ನಡೆಸೋಣ, ಜೊತೆಗಿರೋಣ. ಇದೊಂದು ರಂಗಗೀತೆ. ಮೈಕಿಲೊಂದು ಸ್ವಲ್ಪ ಕಷ್ಟ. ಬೀಳುವ ಭಯವಿಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಬೀಳುವ ಭಯವಿಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಇಳೆಯ ಮಣ್ಣ ಮಕ್ಕಳು ನಾವು ಎಂದು ಸ್ನೇಹಿತರು, ಇಳೆಯ ಮಣ್ಣ ಮಕ್ಕಳು ನಾವು ಎಂದು ಸ್ನೇಹಿತರು. ಸ್ನೇಹ ಬಂಧಕ್ಕೆಂದು ಬದ್ಧ ಒಲವೇ ನಮ್ಮ ನಿತ್ಯ ಉಸಿರು. ಬೀಳುವ ಭಯವಿಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಬೆಸೆದಿರುವ ಈ ಕೈಗಳ ಬಲವು ನಡೆಯಲಿ, ಬೆಸೆದಿರುವ ಈ ಕೈಗಳ ಬಲವು ನಡೆಯಲಿ. ಸ್ನೇಹ ಸ್ಪರ್ಶಕ್ಕೆಂದು ಬದ್ಧ ಪ್ರತಿ ಕಾರ್ಯದಲ್ಲಿ. ಬೆಸೆದಿರುವ ಈ ಕೈಗಳ ಬಲವು ನಡೆಯಲಿ, ಸ್ನೇಹ ಸ್ಪರ್ಶಕ್ಕೆಂದು ಬದ್ಧ ಪ್ರತಿ ಕಾರ್ಯದಲ್ಲಿ. ಸೋಲಿನಲ್ಲಿ ಕುಗ್ಗದೆ ಮೈ ಮರೆಯದೆ ವಿಜಯದಲ್ಲಿ, ಸೋಲಿನಲ್ಲಿ ಕುಗ್ಗದೆ ಮೈ ಮರೆಯದೆ ವಿಜಯದಲ್ಲಿ. ಸಿಹಿ ಕಹಿಗಳ ಭರಿಸುವೆವು ಯಾವಾಗಲೂ ಸಮದಲ್ಲಿ, ಸಿಹಿ ಕಹಿಗಳ ಭರಿಸುವೆವು ಯಾವಾಗಲೂ ಸಮದಲ್ಲಿ. ಬೀಳುವ ಭಯವಿಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಬೀಳುವ ಭಯವಿಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಇಳೆಯ ಮಣ್ಣ ಮಕ್ಕಳು ನಾವು ಎಂದು ಸ್ನೇಹಿತರು, ಇಳೆಯ ಮಣ್ಣ ಮಕ್ಕಳು ನಾವು ಎಂದು ಸ್ನೇಹಿತರು. ಸ್ನೇಹ ಬಂಧಕ್ಕೆಂದು ಬದ್ಧ ಒಲವೇ ನಮ್ಮ ನಿತ್ಯ ಉಸಿರು. ಬೀಳುವ ಭಯ ಇಲ್ಲ ನಮಗೆ ಹೇಗೆ ನಡೆದರು, ಹಿಡಿದ ಕೈಯ ಬಿಡುವುದಿಲ್ಲದೇನೆ ಬಂದರು. ಥ್ಯಾಂಕ್ ಯು. ಹೇಳ್ರಿ.
ನಾವು ಅಲ್ಲಿ ಬರಬಾರ್ದು, ಅವ್ರು ಪರ್ಮಿಷನ್ ತಗೊಂಡಾರ, ಅವ್ರಿಗೆ ಲಿಮಿಟ್ ಇರುತ್ತೆ. ನಾವು ಅದಕ್ಕೆ ಇದೇ ಮಾಡಿದಾನೆ, ಯಾರು ಅದು ನೀವು ಮಾಹಿತಿ ಇಲ್ಲ ಪರ್ಮಿಷನ್ ಇದ್ದಂಗೆ ಇದನ್ನು ಮಾಡಿದ್ದಾನೆ. ಅಲ್ಲಿ ಭಾಷಣ ಮಾಡ್ತಾ ವೀರಶೈವ ಲಿಂಗಾಯತರು ಎಲ್ಲ ಲಿಂಗಾಯತರ ಧರ್ಮನೇ ಅಲ್ಲ, ರಾಮನೇ ಅಲ್ಲ ಅಂತ ಈ ಥರ ಇದು ಮಾಡಿದ್ದಾನೆ. ಅದನ್ನು ರೆಕಾರ್ಡ್ ಪೊಲೀಸು ಮಾಡಿದ್ದಾರೆ, ನಮ್ಮ ಹುಡುಗರು ಅಲ್ಲಿ ಒಳಗಿದ್ದು ಇದು ಮಾಡಿದ್ದಾರೆ. ಇದು ಹೆಂಗೆ ಅವನಿಗೆ ಅರೆಸ್ಟ್ ಮಾಡಿರಿ ಮತ್ತೆ ನಾವು ಕೇಳ್ತಾ ಇದ್ವಿ. ಈಗ ಹೆಂಗೆ ಧರ್ಮ ವಿರೋಧಿ ತುಂಡಿ ನಾಗಿದೆ, ಧರ್ಮ ವಿರೋಧಿ ತುಂಡಿ ನಾಗಿದೆ. ಭಾರತ್ ಮಾತಾ ಕಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಹಿಂದೂಗಳ ಬಚಾವ್ ಮಾತಾಡಿರುವ ಗುಂಡಿ ಮಹಾರಾಜ್ಗೆ ಬಂಧಿಸಿ ಅಧಿಕಾರ ಸತ್ತ ದಂಡಿ ಹೋಗಿಸಿದೆ ಅಧಿಕಾರ ಸತ್ತವನು ಮುಂದೆ ಎಲ್ಲರೂ ಒಂದು ಕೆಲಸ ಮಾಡಿ ಇದು ಬರ್ರಿ ಒಂದು ಪುಸ್ತಕವನ್ನು ಬರೆದುಕೊಂಡಿದ್ದೀನಿ. ಇದನ್ನ ಇವತ್ತು ನಮ್ಮ ಕನ್ನಡ ನಾಡಿನ ಬಹಳ ಶ್ರೇಷ್ಠ ಜನಪ್ರಿಯ ಸಾಹಿತಿಗಳಾದ ಯೋಗೀಶ್ ಮಾಸ್ಟರ್ ಬಿಡುಗಡೆ ಮಾಡ್ತಾರೆ. ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದ ಪುಸ್ತಕ ಬಿಡುಗಡೆಯನ್ನ ನಾವೆಲ್ಲ ಬರಗೂರು ಮಾಡಿದ್ದಾರೆ, ಕಾರ್ನಾಡ್ ಬಂದಿದ್ರು, ಎಲ್ಲ ಕನ್ನಡದೆಲ್ಲ ಬಂದಿದೆ. ಮೋದಿ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಸಂಘ ಪರಿವಾರ ಅಬ್ಜೆಕ್ಷನ್ ಮಾಡಿತು. ಮತ್ತು ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ನಾವು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ವಿ, ನೀವು ಮಾಡ್ಕೊಳ್ಳಿ, ರಕ್ಷಣೆ ಕೊಡ್ತೀವಿ. ಅವರನ್ನ ಸಂಘ ಪರಿವಾರದವ್ರು ಯಾರಿದಾರೋ ಅವ್ರನ್ನ ಒತ್ತು ಒಳಗಾಕ್ಬೇಕಾಗಿತ್ತು, ಅರೆಸ್ಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ಪರ್ಮಿಷನ್ ತಗೊಂಡಿದ್ದು, ನಾವು ಕಾರ್ಯಕ್ರಮ ಮಾಡ್ತಿರೋದು ನಾವು, ನಮ್ಮ ಪ್ರತಿಭಟನೆಗೆ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪೊಲೀಸರು ಅವ್ರು ಕರ್ಕೊಂಡು ಹೋಗೋದು ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಪೊಲೀಸ್ ವೆಹಿಕಲ್ ಅಲ್ಲಿ. ಅವರು ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರು. ಇವತ್ತು ತಿಳಿಸ್ಬೇಕು. ಎಸ್ ಪಿ ಅವ್ರು ಹೇಳಿದ್ದಾರೆ ಈಗ ಪರ್ಮಿಷನ್ ತಗೊಂಡ್ರೆ ಕಾರ್ಯಕ್ರಮ ನೋಡಿ, ಪುಸ್ತಕ ಬಿಡುಗಡೆಗೆ ನಾನು ಶಿವಮೊಗ್ಗದಲ್ಲಿ ಪುಸ್ತಕ ಬಿಡುಗಡೆಗೆ ಪರ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಹಾಲ್ ಪ್ರೋಗ್ರಾಮ್ ಅಲ್ಲಿ ಅಗತ್ಯ ಇಲ್ಲ. ಹೊರಗಡೆ ಸಾರ್ವಜನಿಕ ಕಾರ್ಯಕ್ರಮ ಇದ್ರೆ ಮಾತ್ರ ಅನುಮತಿ ಅಗತ್ಯ ಇದೆ. ಆದರೂ ಕೂಡ ಅಗತ್ಯವಾಗಿ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ತಗೊಂಡ್ರು ಕೂಡ ಈಗ ನಮ್ಮನ್ನ ಅರೆಸ್ಟ್ ಮಾಡಲಿಕ್ಕೆ ಇದು ಕಾಂಗ್ರೆಸ್ ಸರ್ಕಾರವೋ ಬೇರೆ ಸರ್ಕಾರವೋ ಅಂತ ಹೇಳಬೇಕಾಗಿದೆ. ಎಸ್ ಪಿ ಅವ್ರ ಮಾತಾಡಿದ್ರು, ಎಸ್ ಪಿ ಅವ್ರು ನೀವು ಕಾರ್ಯಕ್ರಮ ಮಾಡಿ ನಿಮ್ಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಅವರು ಹೊರಗಡೆ ಕಳಿಸ್ಬೋದು. ಈಗಷ್ಟೇ ಒಂದು 2 ನಿಮಿಷದಿಂದ ಅವ್ರು ಹೇಳಿದ್ರು ಯಾರು ಪುಸ್ತಕ ಓದಿ ಇವ್ರು ಓದಿದ್ಮೇಲೆ ಓದಿ ಬಂದ್ರೆ ಇನ್ನೇನಾಗ್ಬೋದು? ಹಾಗಾದ್ರೆ ಅವ್ರು ಬಂದು ಅವ್ರು ಏನು ಹೇಳ್ಕೊಂಡು ಹೋಗ್ಲಿ, ನಾವೇನು ಹೇಳ್ಬೇಕು? ನಾವು ಪೊಲೀಸರು ಫಸ್ಟ್ ನಮ್ಮ ವೆಹಿಕಲ್ ಹೋಗಿ ಬಿಡ್ಬೇಕು. ಅವ್ರನ್ನ ಫಸ್ಟ್ ಯಾರು ಪ್ರತಿಭಟನೆ ಮಾಡಿದ್ರು, ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ, ಅವ್ರು ಅರೆಸ್ಟ್ ಮಾಡಿ. ನಾವು ಹೇಳೋ ವಾದ ತಪ್ಪು ಅಂತ ನಿಮ್ಮನ್ನು ನಾನು ಸೇಫ್ ಆಗಿ ಕಳ್ಸಿಕೊಡ್ಬೇಕು. ಬೇಡ ಬನ್ನಿ ಬಿಡಿ, ನಾವು ಮಾಡ್ತೀವಿ. ಪರ್ಮಿಷನ್ ತಗೊಂಡಿದ್ದೀವ, ಈ ಪುಸ್ತಕ ಇಲ್ಲಿ ಬಿಡುಗಡೆ ಮಾಡ್ತಾರೆ. ಅವ್ರಿಗೇನು ಪ್ರಾಬ್ಲಮ್? ಅವ್ರಿಗೆ ಹೇಳ್ಬೇಕು, ನೀವು ಅವ್ರಿಗೆ ಹೇಳ್ಬೇಕು. ನೀವು ಫಸ್ಟ್ ನೋಡಿ, ಅವರನ್ನು ಕಳ್ಸಿದ್ದೀನಲ್ಲ ನಾನು, ಅವರನ್ನು ಕಳಿಸಿ ನೀವು ಇಲ್ಲಿ ನಮ್ಮ
ಕೋಮು ಸೌಹಾರ್ದ ಅಂತ ಏನು ವೇದಿಕೆ ಅಂತ ಹೆಸರಿನಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ಮೋದಿ ಮತ್ತು ಮಂಕು ಬೂದಿ ಅಂತ ಏನೋ ಪುಸ್ತಕ ಬರೆದು ಇವತ್ತು ಆ ಪುಸ್ತಕದ ಬಗ್ಗೆ ಮಾತಾಡದೆ ಇವತ್ತೆಲ್ಲ ಜಾತಿಗಳ ಬಗ್ಗೆ ಬ್ರಾಹ್ಮಣರಲ್ಲ ವೀರಶೈವರಲ್ಲ ರಾಮ ಸೀತೆ ಮೋಸ ಮಾಡಿದ ಈ ರೀತಿ ಜಾತಿ ಹಿಡಿದು ಮಾತಾಡುವಂಥ ಒಬ್ಬ ಏನು ದುಂಡಿ ಯೋಗೇಶ್ ಅನ್ನೋನು ಇವತ್ತು ನಾಗರಿಕರ ಏನು ನಮ್ಮ ಸಮಾಜದಲ್ಲಿ ಏನು ಗಲಭೆ ಹುಟ್ಟಿಸುವಂತ ಮಾತನಾಡಿದ್ದಾರೆ. ಅವ್ರು ತಕ್ಷಣ ಇವರು ನಮ್ಮ ಪೊಲೀಸರು ಬಂಧನ ಮಾಡಿ ನಾವು ನಮ್ಮ ಕಡೆಯಿಂದ ನಾವು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತಕ್ಷಣ ಬಂಧನ ಮಾಡ್ಬೇಕು ಅವ್ರಿಗೆ. ಅದೇ ರೀತಿ ಹಿಂದೇನು ಗಣೇಶನ ಬಗ್ಗೆ ಅವತ್ತು ಅವಹೇಳನಕಾರಿ ಇದೇ ರೀತಿ ಮಾತಾಡಿದ್ದವು. ಅದಾವಾಗ ನಾವು ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅಧಿಕಾರಿಗಳು. ಈ ಸಾರಿ ದಯವಿಟ್ಟು ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಅವರು ಸಹ ಸೂಕ್ತ ಕ್ರಮ ತಗೊಂಡು ಹೇಳಿದ್ದಾರೆ. ಈ ರೀತಿ ಏನು ಅವರು ತಕ್ಷಣ ಕ್ರಮ ತಗೊಂಡಿದ್ವಿ. ಮುಂದೆ ನಾವು ನಮ್ಮ ಸಂಘಟನೆಯಿಂದ ಹೆಚ್ಚಿನ ಹೋರಾಟ ಮಾಡಿ ಅವ್ನು ಬಂಧನ ಆಗತ್ತೆ ಬಿಡೋದಿಲ್ಲ ಅಂತ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಆಯ್ತಾ?